ಇನ್ನು ಬಾಗಲಕೋಟೆಯಲ್ಲಿ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಒಳಗೊಂಡ ಸಹಕಾರ ನೀಡುತ್ತಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೇನೆ, ಉಡಾಫೆಯಿಂದ ಹೇಳ್ತಿಲ್ಲ. ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತಿಸ್ತೇನೆ ಅಂತ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಉಪಚುನಾವಣೆ ರಂಗು ಜೋರಾಗಿದ್ದು ಎರಡೂ ಪಕ್ಷದಲ್ಲಿ ಪ್ರಚಾರ ನಡೆಸಲಾಗ್ತಾ ಇದೆ. ಈ ವೇಳೆ ಬಿವೈ ವಿಜೇಂದ್ರ ಅವರ ಇಂಥ ಹೇಳಿಕೆಯಿಂದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದಷ್ಟು ಏನೋ ಆಗ್ತಾ ಇತ್ತಲ್ಲಪ್ಪ ಮಿಸ್ಸು ಅಂತ ಅನಿಸಿದೆ. ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸುವ ಶಕ್ತಿ ಎರಡೂ ಉಪಚುನಾವಣೆಗಳಿಗಿದೆ. ಈ ಕ್ಷೇತ್ರಗಳಲ್ಲಿ ಜನರು ಬದಲಾವಣೆಯನ್ನು ಬಯಸಿದ್ದಾರೆ. ಸುದೀರ್ಘ ಕಾಲ ಕಾಂಗ್ರೆಸ್ ಹಿಡಿತದಲ್ಲಿದ್ದರೂ ಈ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಜನರು ಬದಲಾವಣೆಗೆ ಸಿದ್ಧರಾಗಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಕುಟುಕಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಬಂದು ಏನೇ ಭಾಷಣ ಮಾಡಿದ್ರೂ ಸಹ ಜನರಿಗೆ ವಾಸ್ತವ ಅರ್ಥ ಆಗಿದೆ. ನಮ್ಮ ಹಿರಿಯರಾದ ವೀರಣ್ಣ ಚರಂತಿಮಠ ಅವರು ವಿಜಯಶಾಲಿ ಆಗ್ತಾರೆ, ಇಲ್ಲಿ ತಂತ್ರ ಕುತಂತ್ರ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ದಾವಣಗೆರೆ ಸೌತು ಶಾಮನೂರು ನಿರಂತರವಾಗಿ ಗೆದ್ದವರೇ, ಆದರೆ ಬಾಗಲಕೋಟೆಯಲ್ಲಿ ನಿಮ್ಮ ಬಿಜೆಪಿ ಅವರು ಗೆದ್ದಿದ್ರಿ, ಕಾಂಗ್ರೆಸ್ ಅವರು ಗೆದ್ದಿದ್ದೀರಿ. ಹಾಗಾಗಿ ಸಿದ್ದರಾಮಯ್ಯವ್ರ ಪ್ರತಿಷ್ಠೆ ಇದು. ಕುರುಬ ಸಮುದಾಯದ ಅಭ್ಯರ್ಥಿರ ಗೆಲ್ಸ್ಕೊಳ್ಳೇಬೇಕು. ಮಲ್ಲಿಕಾರ್ಜುನು ಸಿಂಗಲ್ ಶೇರ್ ಅವರಲ್ಲಿ ಗೆಲ್ಲಬೇಕು. ಜಮೀರ್ನ ಎದುರಾಕೊಂಡು ಬರೋ ಈಗ ಹಾಗಾಗಿ ಪ್ರತಿಷ್ಠೆ ಇದೆ. ಮುಸಲ್ಮಾನರು ಸಂದೇಶ ಕೊಟ್ಟಂಗೆ ದಾವಣಗೆರೆ ಸೌತು ನಾವ ಅಂತ ಅವ್ರು ತೊಡೆ ತಟ್ಕೊಂಡು ನಿಂತ್ಕೊಂಡವ್ರು. ಜಮೀರ್ನು ಬೇರೆ ಎದುರಾಕೊಂಡವ್ರು. ಇವ್ರು ನೋಡ್ಬೇಕೇನಾಗುತ್ತೆ ಅಂತ. ಎರಡೂ ಕ್ಷೇತ್ರಗಳ ಉಪಚುನಾವಣೆಯನ್ನು ನಾವು ಸವಾಲಾಗಿ ಸ್ವೀಕರಿಸಿದ್ದೇವೆ. ಎರಡೂ ಕ್ಷೇತ್ರಗಳಲ್ಲೂ ಗೆದ್ದೇ ಗೆಲ್ಲುತ್ತೇವೆ ಎಂಬ ವಿಶ್ವಾಸ ಇದೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈಗಾಗಲೇ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಅವರ ಗೆಲುವಿಗೆ ಇದೇ ಕಂಟಕವಾಗಿದೆ. ಸಿಎಂಗೆ ಆತಂಕ ಇರುವುದು ಜನರಿಂದಲ್ಲ, ಡಿಕೆಶಿ ಮೇಲೆ ಆತಂಕ ಇದೆ. ಹೀಗಾಗಿಯೇ 5 ದಿನ ಪ್ರಚಾರಕ್ಕೆ ಹೊರಟಿದ್ದಾರೆ. ಜಮೀರ್ ಕೂಡ ಈಗ ಕಾಣಿಯಾಗಿದ್ದಾರೆ. ಕೈ ಕೊಟ್ಟು ಕೇರಳಗೆ ಜಮೀರ್ ಓಡಿ ಹೋಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿಲ್ಲ, ಸೋತ್ರೆ ಡಿಕೆಶಿಗೆ ಒಂದು ಚಾನ್ಸ್, ಅದಕ್ಕಾಗಿಯೇ ಡಿಕೆಶಿ ಸ್ವಲ್ಪ ಉಪ್ಪು ಖಾರ ಹಾಕಿದಂತೆ ಕಾಣಿಸಿದೆ ಅಂತ ಅಶೋಕ್ ಕುಟುಕಿದ್ರು. ಇನ್ನು ದ್ವಿಭಾಷಾ ಸೂತ್ರದ ಬಗ್ಗೆಯೂ ಆರ್ ಅಶೋಕ್ ಹುಡುಗಿದ್ದಾರೆ. ನಾವು ಸರ್ಕಾರಿ ಶಾಲೆಗೆ ಹೋಗುವ ವೇಳೆ ಹಿಂದಿ 3ನೇ ಭಾಷೆ ಇತ್ತು. ಈಗ ಲಕ್ಷಾಂತರ ಮಕ್ಕಳು ಕಷ್ಟಪಟ್ಟು ಓದಿ ತಯಾರಾಗ್ತಾರೆ. ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಮಾನ ಮರ್ಯಾದೆ ಇದ್ದಿದ್ರೆ ಮೊದಲೇ ಹೇಳಬೇಕಿತ್ತು. ಎಕ್ಸಾಮ್ಗೆ ಹೋಗೋ ವೇಳೆ ಏಕಾಏಕಿ ಹೀಗೆ ಮಾಡೋದಿದ್ರೆ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗುತ್ತೆ? ಈಗ ನಿಮ್ಮ ಯೋಗ್ಯತೆ ಏನು ಅನ್ನೋದು ಜನರಿಗೆ ಅರ್ಥ ಆಗಿದೆ. ಇಂಗ್ಲೀಷ್ ಅಂತಾರಾಷ್ಟ್ರೀಯ ಸಂವಹನ ಭಾಷೆ ಓಕೆ, ಆದರೆ ಉರ್ದು ನಮ್ಮ ದೇಶದ ಭಾಷೆನಾ? ಆ ಭಾಷೆ ಇರಬಹುದಾ ಅಂತ ಖಡಕ್ ಪ್ರಶ್ನೆ ಹಾಕಿದ್ದಾರೆ. ಅಶೋಕ್ ಕನಕಪುರದಲ್ಲಿ ಸೋತು ಪದ್ಮನಾಭನಗರ ಗೆದ್ದು ವಿಪಕ್ಷ ನಾಯಕ ಆಗಿರ್ತಕ್ಕಂಥವ್ರು. ಜಮೀರ್ ಅಹಮದ್ ಖಾನ್ ಓಡಿ ಹೋಗಿದ್ದಾರೆ ಅಂದರೆ ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಚುನಾವಣೆ ಮಾಡೋಕ್ಕೆ ಹೋಗೋರೆ. ನಿಮ್ಗೆ ಅಲ್ಲಿ ಭಾಷೆ ಬರೋದಿಲ್ಲ, ಆಗ ಕಳಿಸಿಲ್ಲ. ಹೋಗಲಿ, ಏನೋ ಖುಷಿಯಾಗಿದ್ದೀರಿ, ಎರಡೂ ಗೆಲ್ತೀವಿ ಅಂತ ನೋಡಬೇಕು. ಕಾಂಗ್ರೆಸ್ ಸರ್ಕಾರ ಕೀಳು ಮಟ್ಟದ ರಾಜಕಾರಣ ಮಾಡ್ತಿದೆ ಅಂತ. ಹೌದು, ದ್ವಿಭಾಷಾ ಸೂತ್ರದ ಹೆಸರಲ್ಲಿ ರಾಜ್ಯ ಸರ್ಕಾರ ಕೀಳು ಮಟ್ಟದ ರಾಜಕಾರಣ ಮಾಡ್ತಿದೆ ಅಂತ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಗುಡುಗಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಇಡೀ ಸಮಾಜ ಓದುವಂತೆ ಆಗಬೇಕು, ಆದರೆ 72,000 ಕೋಟಿ ಖರ್ಚು ಮಾಡಿದರೂ ಸರ್ಕಾರಿ ಶಾಲೆಗಳಲ್ಲಿ ಓದದೇ ಇರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ದೇಶದಲ್ಲಿ ತ್ರಿಭಾಷಾ ನೀತಿಯನ್ನು ತಂದಿದ್ದು ಕಾಂಗ್ರೆಸ್ನವರು. ಎಷ್ಟು ದಿನ ಸಮರ್ಥಿಸಿಕೊಳ್ತಿದ್ರು, ಈಗ ದ್ವಿಭಾಷಾ ನೀತಿ ಅಂತಾರೆ. ರಾಜಕೀಯಕ್ಕೂ ಒಂದು ಮಟ್ಟ ಇದೆ. ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀವಿ, ಎಷ್ಟು ಬೇಕಾದರೂ ಗಲೀಜು ಮಾಡ್ತೀವಿ ಅನ್ನೋದಕ್ಕೆ ಕಾಂಗ್ರೆಸ್ಸೇ ಉದಾಹರಣೆ. ದಲಿತರ ನಾಯಕ ಅಂತಾರಲ್ಲ, ದೀನ ದಲಿತರ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದೀವಿ, ಸಮಾನ ಅವಕಾಶ ಕೊಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ ಒಂದೇ ಒಂದು ದಿನವೂ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಅವರು. ಸರ್ಕಾರಿ ಆಸ್ಪತ್ರೆಯಲ್ಲೂ ಗುಣಮಟ್ಟದ ಚಿಕಿತ್ಸೆ ಕೊಡ್ತಾ ಇಲ್ಲ, ಔಷಧಿ ಮಾತ್ರ ಇಲ್ಲ. ಇದೊಂದು ಸರ್ಕಾರನ, ಇದೊಂದು ಆಡಳಿತನ? ಯಾರು ನೆಮ್ಮದಿಯಾಗಿರಬಾರ್ದು, ಜನರ ಭವಿಷ್ಯದ ಜೊತೆ ಚಳ್ಳಾಟವಾಡ್ತಿದ್ದಾರೆ. ಇತಿಹಾಸದಲ್ಲೇ ಎಷ್ಟು ಕೀಳು ಮಟ್ಟದ ರಾಜಕಾರಣ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಹುಟ್ಟಕ್ಕೆ ಮೊದಲು ಹಿಂದಿ ಇತ್ತು, ಅದು ಭಾಷೆ. ದೇಶದಲ್ಲಿ ಹಿಂದಿ ವಿಷಯವನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಕಾಂಗ್ರೆಸ್ ಅವರೇ. ಆದರೆ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತಂದರೆ, ಅವ್ರು ಮಾಡಿದ್ನ ಇವ್ರು ವಿರೋಧ ಮಾಡೋದು, ಇವ್ರು ಮಾಡಿದ್ನ ಅವ್ರು ವಿರೋಧ ಮಾಡೋದು. ಅದೇ ಕೆಟ್ಟ ರಾಜಕಾರಣ ದೇಶವನ್ನು ಹಾಳು ಮಾಡ್ತಿದೆ. ಒಳ್ಳೆಯ ಮನಸ್ಸಿಂದ ಏನೋ ಮಾಡಿದ್ರಾಗತ್ತೆ. ಈ ಕೆಟ್ಟ ಮನಸ್ಥಿತಿ ರಾಜಕಾರಣಕ್ಕೆ ಬಂದೇ ಎಲ್ಲ ಹಾಳಾಗೋಗಿರೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.